ಅಮ್ಮ ಒಸಿ ಕೊಂದ್ರಿದ್ ಏನಮ್ಮ ತಟ್ಟೆ ತುಂಬ ಮಡಗಿದೆಯಲ್ಲಮ್ಮ ನೀನು. ಒಸಿ ಕೊಡಮ್ಮ, ನೀನು ಊಟ ಮಾಡ್ದಾ? ಅಯ್ಯೋ ಇಲ್ಲ ಕಲೆ. ಓ ಸರಿ ಆಯ್ತು ಬಿಡು. ಎಲ್ಲ ನೆನೆ ಬಾಡ್ನೆ ಸರಿತಲ್ಲ ಸರಿ ಹೇಗೆ ತಿಂದಿದ್ದಿ, ಅದಕ್ಕೆ ಹೊಟ್ಟೆ ಎಷ್ಟಿಲ್ಲ ಕತೆ. ಏನು 3 ದಿನಕ್ಕಾಗಂಗೆ ತಿಂದಿದ್ದಿ ಕತ್ ಬಿಡು. ಬಲಗನ್ ಹಾಟ್ಕೊಂಡೆ ತಿಂದೀವಿ. ನಾನು ನೋಡ್ರ ಒಂದು ಪೀಸ್ನು ತಿಂದಿಲ್ಲ. 3 ದಿನಕ್ಕಾಗಂಗೆ ತಿಂದಿದ್ದೆ ಅಂತೆ. 3 ದಿನಕ್ಕೆ ನೀನೇ ಸರಿಯಾಗಿ ತಿಂದಲ್ಲ. ತಿಂದೆ ತಗೋ ತಿಂದೆ. ನೀನು ನೋಡದೆ ಬಂದು ನಾ ತಿನ್ನದ. ಅದೆಲ್ಲ ಇರಲಿ, ಇದು ಯಾಕಮ್ಮ ಗಡ್ಕಿದಿ? ಒಸಿ ಸಾರು ಗಟ್ಟಿ ಮಾಡ್ಬಿಟ್ಟಿದ್ರಲ್ಲ ಮೊಳೆ ಬಿಡಿ ಸರ, ಅದೇ ಕಮ್ಮಿ ಮಾಡಿದ್ದೀನಿ ನೀನು. ಇಲ್ಲ ನಾನೆಲ್ಲಿ ಮಾಡಿದ್ದನು, ನಿಮ್ಮ ಅವ್ವಕತ್ ಮಾಡಿರೋದು ಉಣ್ಣು ಗಟ್ಟಿಗೆ ಮಾಡಿದ್ದಾಳೆ. ಅಲ್ಲ ಒಂದು ಕೆಲಸನೂ ಬರಕಿಲ್ಲ ತಕ. ನಿಮ್ಮ ಅವ್ವನಿಗೆ ದುಡ್ಡು ಬಂದಿರಿ ಸರಿಯಾಗಿ. ಯಾಕೆ ಸುಮ್ಮನೆ ಹೋಗಕ್ಕೆ ಹೋಗಿದ್ದೀನಿ ನಾವು ಊನ್ಗೆಲ್ಲವ? ಅಲ್ಲ ನಿಮ್ಮ ಅವ್ವನೇನು ಪೂಸಿ ಮಾಡ್ಕೊ ಕೂರಿಸ್ಕೊಂಡಾರಲ್ಲ, ಪೂಸಿ ಮಾಡ್ತವ. ಅಲ್ಲ ಒಂದು ಕೆಲಸ ನೋಡ್ರ ಅಲ್ಲಿ ಕೆಲಸ ಮಾಡಕ್ಕಿಲ್ಲ, ನಾಟ್ಕೊಂತ ನಿಂತ್ಕೊತಾಳೆ ನಾಟ್ಕೊ. ಅದಕ್ಕೆ ಸರಿಯಾಗಿ ದುಡ್ಡು ಬಂದೀನಿ. ಏನು ಮಾಡೋಣ ಕಣ, ಏನು ಮಾಡ್ತಾಳೋ ಗೊತ್ತಿಲ್ಲ. ಅಲ್ಲ ಕಣ ಮಗನೂ ಗಂಡನೂ ತಳು ಹೊಲ್ಕೋಗಾರ ಹಿಟ್ನಾರು ಫುಟಾಡ್ಸೋದು ನಂಗೆ ಯಾನೇ ಇದ್ದಾನೆ ತಿನ್ಕ ಕೂತವಳೆ ಕಾಲಕ್ಕೆ ಟಿವಿ ನೋಡ್ಕೊಂಡು ಮುಟ್ಕೊಂಡು. ಬುಡಮ್ಮ ಇರಲಿ, ಅವ್ನಿಗೆ ಯಾವಾಗ ನೋಡ್ರು ಬೈತಾ ಇರ್ತಿದ್ಯಲ್ಲಮ್ಮ ನೀನು. ಅಲ್ಲ ಪಾರ್ತಿಗೆ ಬಾಯಂತನ ಮಾಡ್ತಾರೆ ತಿಳ್ಕೊಂಡ್ರದು ಅಡ್ಗೆ ಗಿಡ್ಗೆ ಎಲ್ಲ ಮಾಡಬೇಡ್ದ. ಯಾವಾಗ ನೋಡ್ರು ಕೆಲಸ ಮಾಡ್ತಾ ಇರ್ತದೆ. ನೀನು ನೋಡ್ರೆ ಕೆಲಸನೇ ಮಾಡೋಕ್ಕಿಲ್ಲ ಅನ್ಕೊಂಡು ಬೈತಾ ಕೂತಿರ್ತಿದ್ದಿ. ನಾನು ಅವ್ನ ಮುಂದೆ ಹೇಳ್ಬಿಟ್ರೆ ವೈರ್ ಹೆಚ್ಚಿಸ್ಕೊಬಿಟ್ಟಳು ಅಂದ್ಬಿಟ್ಟು ನಾನು ಹೇಳ್ದಾನೆ ಇದ್ರೆ ನೀನೇನು ಸಂದೆ ಗಂಟೆ ಅವ್ನ ಬೈತಾ ಇರ್ತಿದ್ದಿಲ್ಲ ನೀನು. ಸರಿ ತಕೋ, ನಿಮ್ಮ ಅವ್ವ ನೀನು ಬಿಟ್ಕೊಟ್ಟಿಯಾ ಎಷ್ಟಾದ್ರೆ ನೀನು ಊತಾನೆ. ಹಂಗಲ್ಲ ಕಣಮ್ಮ, ನೀನು ಸರಿ ಇಲ್ಲ ತಕೋ. ಯಾವಾಗ ನೋಡ್ರು ಬೈತಾ ಇರ್ತಿದ್ದಿ ಎಲ್ಲಾರು. ನಾನು ಇಷ್ಟು ಮಾಡೋನೆ ನನ್ನೇ ಬೈತಿದ್ದಿ, ನೋವು ಬೈತಿಲ್ವ ನೀನು? ಬಿಡುಕತ್ತೆ. ಯಾವಾಗ ನೋಡ್ರು ಬೈತಾ ಇರೋದಯ್ಯ ನೀನು, ಬೈತಾ ಇರೋದಯ್ಯ ಯಾರ ತಾನೇ. ನಾನು ನೆಟ್ಟಿಗೆ ಯಾರ ಬಗ್ಗೆ ಮಾತಾಡ್ತಿದ್ದಿ ನೀನು. ಯಾವಾಗ ನೋಡ್ರು ಒಟ ಅಂತ ಇರ್ತಿದ್ದಿ ಕರಮ ತೀಚ್ಕೊಂಡು ನೀನು. ಅಕ್ಕಿ ಹೇಳೋದು ವಯಸ್ಸಾದವ್ರ ಜೊತೆ ಆಡಕ್ಕಾಗಿಲ್ಲ ಅಂತ. ತಕೋ ಬಾರ ಆಗ್ಬಿಟ್ಟಿರಿ ನಾನು. ಇನ್ನೇನು ಮಾಡಿರಿ? ವಯಸ್ಸಾದವ್ರ ಜೊತೆ ಆಡಕ್ಕಲ್ವಂತೆ. ಬೇಕಾದಾಗ ಬರ್ತಿದ್ರಿ ಅಮ್ಮ ನೀನೆ ಸರಿ ಕಣಮ್ಮ, ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತ. ಇದು ಹಿಂಗೆ ಅಂತಾನೆ ರವಿನುವೆ. ಇದೇ ಥರವ ಎಲ್ಲರಿಗೂ ಮದುವೆ ಮಾಡ ಗಂಟೆ ನಾನು ಬೇಕಾಯ್ತು. ಈಗ ಮದ್ಗಿದ್ರೆ ಹಾಕ್ಬಿಟ್ರಲ್ಲಪ್ಪ. ನಾನೇನೋ ಕಷ್ಟ ಸುಖ ನೋಡ್ತಿದ್ದೆ. ಆಮೇಲೆ ಇಲ್ಲಾಂದ್ರೆ ಹೆಣ್ಣು ಗಿಣ್ಣು ನೋಡಿ ಮದುವೆ ಮಾಡೋಳು ನಾನು. ಅದಕ್ಕೆ ಸುಮ್ಮನೆ ಇದ್ರಿ. ಈಗ ಮದುವೆನೂ ಆಗೋದ್ರಲ್ಲ, ಇನ್ನೇನು ಮಾಡಕ್ಕನ ತಕೋ. ಇನ್ನೇನು ಮಾಡಕ್ಕಪ್ಪ, ಆಗಿಂದ ಚಿಕ್ಕ ಮಕ್ಕ ಎಲ್ಲ ತೊಳೆದೀನಿ ಎಲ್ಲಾರ್ದು. ಈಗ ನೀವು ಕೊಬ್ಬೇಕ ಕುಣಿರಿ ಸರಿ ಕತ್ತಿಲ್ಲ ನನ್ನ ಮಗ. ನೀವೆಲ್ಲವ ಎಷ್ಟು ಮಾಡಿದ್ರು ಅಷ್ಟೇ ಯಾಕತ್ತೆ, ಎಷ್ಟು ಮಾಡಿದ್ರು ಅಷ್ಟೇ. ನನ್ನ ಮಕ್ಕಳು ಯಾಕತ್ತೆ. ಸುಮ್ಮನೆ ನಿಮಗೆಲ್ಲ ಮಾಡಿ ಹಣ್ಣ ಯಾಕತ್ತೆ. ನನ್ನ ಮಗಳಿಗೂ ಮಾಡ್ಕೊತೀನಿ ನಿನ್ಮೇಲೆ. ನೀವು ಏನಾರು ಮಾಡ್ಕೊಳ್ರಲ್ಲ, ಹಾಡ್ಕೊಳ್ಗಿದ್ರ ಏನಾರು ಮಾಡ್ಕೊಳ್ಳಿ. ನಿನಗೆ ಆಗಲಿ, ಮಾಲನ್ಗೆ ಆಗಲಿ, ಇವನಿಗೆ ಮೈಸೂರು ರಮೇಶ್ವರ್ಗೆ ಆಗಲಿ, ಪಾರ್ವತಿಗೆ ಆಗಲಿ, ರವಿಗೆ ಆಗಲಿ ಏನು ಮಾಡ್ಕಿಲ್ಲ ಕಣ್ರಲ್ಲ. ನನ್ನ ಮಗಳಾಯ್ತು, ನನ್ನ ಮಗ ಆಯಿತು, ನಾನಾಯ್ತು. ನಿಮ್ಮ ಮಗುನಿಗೂ ಏನು ಮಾಡ್ಕಿಲ್ಲಕಲ್ಲ. ಸುಮ್ಮನೆ ನಿಮ್ಮ ಜೊತೆಗೆ ಹಾಡಕ್ಕಾಯ್ತಿಲ್ಲ ನನಗೆ. ಎಲ್ಲ ಒಂದಾಗೋಯ್ತಿದ್ರಿ. ಇವ್ರು ಒಬ್ಬನಿಗೆ ಬೈಬೇಡ್ದಂತೆ ಬೈಬೇಡ್ತ ಹಂಡೆ ಕತ್ರ ಹಂಡು ಬೆಳೆಸ ಕೂತವಳೆ. ಅಲ್ಲ ಕಣಮ್ಮ, ಸಂದೆ ಗಂಟ ಉನ್ನಂಗೆ ಹೋಯ್ತಿದ್ದೆಲ್ಲ ಉನ್ನಂಗೆ ತಿನ್ನಕ್ಕೆಲ್ಲಕ್ಕೂ ನೀನು ಅತ್ತೆ ಬುದ್ಧಿಯಲ್ಲಿ ಬುಟ್ಟಿ ತಕೋ ನೀನು. ಲೇ ಸುಮ್ಮನಿರು, ಅವನ ಪರವಾಗಿ ಮಾತಾಡ್ಬೇಡಕತ್ತೆ ನೀನು. ನಿಮ್ಮ ಅವ್ವ ಇನ್ನೂ ನೆಟ್ಗೆ ಬಿಟ್ರೆ ಇನ್ನೂ ಆಡ್ಬೇಕತ್ತೆ. ಏನೋ ಇತ್ತೀಚೆಗೇನೋ ಹಂಗೆ ಬುದ್ಧಿ ಕಲ್ತ್ಕೊಂಡವಳೆ. ಸರಿಯಾಗಿ ಬಿದ್ದಾವಲ್ಲ ಬಗ್ಲಿಗೆ ಊಟ ಚಾಟಿಯರ್ ಸರಿಯಾಗಿ ಬಿದ್ದಾವೆ. ಅದಕ್ಕೆ ಕತೆಗೆ ಬುದ್ಧಿ ಕಲ್ತಿರೋದು. ನಿಮ್ಮ ಅವ್ವ ಏನೋ ಸಾಮಾನ್ಯದವಳ. ಅಲ್ಲ ಕಣಮ್ಮ, ಯಾಕಮ್ಮ ಗಡಿ ಉಳ್ಕೊಂಡ್ರಿ ನೀನು? ಅಲ್ಲಕಲ್ಲ ಒಂದು ಕೆಲಸ ನೆಟ್ಟು ಮಾಡೋಕ್ಕಿಲ್ಲ ಇಟ್ಟಿಲಿ. ಆವತ್ತು ನೋಡಿದ್ರೆ ಇನ್ನೂ ಸ್ವಲ್ಪ ಮಗಿನೇ ತಕ್ಬಿಡೋಳು. ಏನು ಕತ್ತೆ ದಿಮ್ಮಿ ಆಡೋಕ್ಕಿಲ್ವಾ? ಹಂಗೆ ಆಡ್ತಾಳೆ. ಎತ್ಕಿ ತಾಕ್ಬಿಟ್ಟಿದ್ರೆ ಮಾತ್ರ ಬಿಟ್ಕೊಡಲ್ಲ ನಾನು. ಮಗು ಬೈತಾಕಿದ್ರೆ ಮನೆಯಿಂದ ಆಚೆ ಹಾಕ್ಬಿಡೀನಿ. ಏನೋ ಅವ್ರ ಆಚಾರ ಸರಿಯಾಗಿತ್ತು. ಎದ್ದ ತಕ್ಷಣ ಯಾರ ಮಕ್ಕ ನೋಡಿದ್ಲ ಏನೋ. ಬುಡಮ್ಮ ಏನೂ ಆಗಿಲ್ವಲ್ಲ ಹಬ್ಬ ಊಟ ಮಾಡು. ಏನೋ ಬಟ್ಕೆ ಟೇಸ್ಕೊಂಡು ಜಾಸ್ತಿ ಬಿ ಪಿ ಬಂದ್ಬಿಟ್ಟಿರ್ಬೇಕು. ಬೈಲಿ ಊಟ ಮಾಡು ಬೈಲಿ, ಎಲ್ಲ ಸರಿ ಆಯ್ತದೆ. ಬೇಡಕ ತುಂಡು ನೀನೇ. ಅದೇ ನೆನೆ ಹೆಸರಿತ್ತು ಬಾಡ್ನ ಹೆಸರು ಬೇಯಿಸಿ ಮಡಗಿವಿ ಏನು ಗಮ್ಮಂತಿತ್ತು. ಏನು ಉಂಡನ ಹುಣ್ಣಕ್ಕಿಲ್ವ ಅಂದ್ಬಿಟ್ಟು ತಂದಿಲ್ಲ. ಉಣ್ಗಿಣ್ತೀನಿ ಅಂದರೆ ಸಣ್ಣಗೆ ಕೊಡ್ತೀನಿ, ಇಲ್ಲಾಂದರೆ ಬುಗಿಸ್ಬಿಡ್ತೀನಿ. ಸುಮ್ಮನೆ ಏನು ಮಾಡೋಕ್ಕೆ ಬಾಡ್ನೆಲ್ಲ ಹಾಕೊಟ್ಬಿಡ್ತೀನಿ. ಏನೋ ಸಾರು ಬುಗಿಸ್ಬಿಡ್ತೀನಿ. ಉಣ್ಗಿಂಡಿ ಮಡ್ಗನ ಎತ್ತಿ. ಬೇಡ ಕಣಮ್ಮ, ಬಾಡ್ನೆಸ್ರು ಅಂತ ಏನು ಕರ್ನಾರಿ ಆದ್ರಿಂದ ಅದನ್ನೇ ಬೇಯಿಸಿ ಕೊಟ್ಟು. ನಮ್ಮ ಮನೇಲಿ ಹೆಂಗ್ಸ್ರುಗಳು ಸಾಮಾನ್ಯದವ್ರ ಒಂದು ಕೆಲಸ ತಪ್ಪೋಯ್ತು ಅಂದ್ಬಿಟ್ಟು ಅದನ್ನೇ ಬೇಯಿಸಿನಾಗ ಬಾಡ್ನೆಸ್ರು ಉಣ್ಣಕ್ಕೆ ಬೇಜಾರ್ನಂಗೆ ಮಾಡಿಬಿಟ್ಟಿದ್ದೀರಿ ನೀವು. ಬೇಡಕತ್ತಂಗೆ ಬೇಕಾದ್ರೆ ನೀವು ಉಣ್ಣಿ, ನನಗೆ ಮಾತ್ರ ಬೇರೆ ಏನಾದ್ರು ಹೆಸರು ಮಾಡಿ. ನಿಮ್ಮ ಅವ್ವ ಅಂತಿದ್ಲು ಸಂಜೆ ಹೊತ್ಕೂ ಮಳವಳ್ಳಿ ಸರ್ನೆಯ ಮಗು ಕೊಟ್ಟಾಳಂತೆ ತಕೋ. ಸಂಜೆಗೂ ಸೇಸ್ ಮಾಡಿದಾಳಂತ ಅಡುಗೆಯ. ಇಷ್ಟು ಗಟ್ಟಿ ಆಗದಲ್ಲಮ್ಮ. ಏನು ಮೊಳ್ಳೆ ಸರ್ ಅಂದ್ರೆ ಗೊಜ್ಜಿನಂಗದೆ. ನೀನು ಸಂದೆಗೆ ಆಗೋದ್ರೆ ಇನ್ನೂ ಗಟ್ಟಿ ಆಗೋಯ್ತದೆ ಕಣಮ್ಮ. ಹೆಂಗೆ ಇಟ್ಕಿಟ್ಟುಣ್ಣದು ಆಗ್ಬೇಕಂದಲ್ಲಿ ಉಪ್ಪು ಮೆಣಸಿಕಾಯಿ ಕೊಟ್ಬಿಟ್ಟಿದ್ರೆ ಸಾಕಾಯ್ತಿತ್ತು. ಹಂಗೆ ಹಿಟ್ಟಾಗಿ ಕಡ್ಕೊಂಡು ತಿನ್ಕೊಳ್ಳೋರಕ್ಕಲ್ಲ. ಈಗ ನಾವ್ಕೆ ಏನು ಕೊಬ್ಬು ಅಂದು ಏನು ದುರಂಕಾರ ಅಂದು ನಾವು ಮುಚ್ಕೊಂಡು ತಿಂದ್ಬಿಟ್ಟು ಎದ್ದು ನಡಿ ನೀನು. ನನ್ನ ಮಗ ತಾಳು ಹಸ್ಕೊಂಡಿರ್ತಾನೆ ಅಂತ ಅಷ್ಟು ದೂರದಿಂದ ನಡ್ಕೊಂಡು ಇಟ್ಟು ಬಂದೀನಿ. ಇವನು ಗಟ್ಟಿ ತೆಳ್ಳ ಉಪ್ಪು ಹುಳಿ ಖಾರ ಅನ್ಕ ಕೂತವ್ನೆ. ತಿನ್ಲಾ ಸುಮ್ಮನೆಯ? ಹೋಗಿ ನಿನ್ನ ಜೊತೆ ಮಾತಾಡ್ತೀನಲ್ಲಮ್ಮ. ನಾನು ಹೊಡ್ಕೋಬೇಕತೆ. ಸರಿ ಬಿಡು, ನೀನು ಉಂಡ್ರೆಷ್ಟು ತಿಂದ್ರೆಷ್ಟು ಏನು ಮುಟ್ಟಿದ್ರೆಷ್ಟು ನನ್ನ ಪ್ರಗ ನಾನು ಉಂಡ್ಬಿಟ್ಟು ಕೆಲಸ ಅದೇ ಹೋಯ್ತೀನಿ ಕತೆ. ನಿಮ್ಮ ಅಪ್ಪೆಲಿಲ್ಲ? ಅಪ್ಪ ಸಡ್ಕೋಗದೆ ಕರಮ್ಮ. ನೀರು ಕುಡ್ಸ್ಕೊಬತ್ತೀನಿ ತಾಳು ಅಂದ್ಬಿಟ್ಟು ಕೆರೆಗೆ ಹೋಗದೆ. ಅಲ್ಲ ಇನ್ನು ಎಷ್ಟೊತ್ತು ಕಾಯ್ಕ ಕೂತ್ಕೊಳ್ಳಾನೆ. ಅವನು ಬಂದಿದೆ ಒಮ್ಮೆಗೆ ಇಟ್ಟು ಕೊಟ್ಬಿಟ್ಟು ಹೋಗಿವ್ನಿ. ಆಮೇಲೆ ಗಿರ್ಜಾಟಿಲ್ ಬೇರೆ ಪಾತ್ರೆ ಇಷ್ಟು ಆಟ ಹೊಡೆದವೆ. ಆವತ್ತು ಎಲ್ಲ ತಂದು ಆಳು ಮುಳು ಮಾಡಿ ಮಡ್ಗವ್ರೆ, ಎಲ್ಲ ತೊಳೆದು ಮಡ್ಗವ್ರೆ.
ಯಾರು ಇನ್ನೊಂದ್ಸಲ ಸೋಕಿ ಪಾಕ ಬೆಳಿಕಬೇಕಾಯ್ತು ಉಣ್ಸ್ಕಿನ್ಸೆಣ್ಣು ತಪ್ಪಿ ಹಾಕೊಂಡು ಹುಳಿ ಇಂಟ್ಕೊಂಡು ಏನು ಮಾಡೋದು ಆ ಗಿರ್ಜನ ಗೊಬ್ಬಳಿಗೆ ಮಾಡೋಕ್ಕಾಗಿಲ್ಲ ಕೆಲಸ ಅವಳೆ ಕೈ ಕಾಲು ನೋವು ತಲೆನೋವು ಅಂಕ ಮನ್ಗವಳೆ ಇನ್ನೇನು ಮಾಡೋದು ಈಗ ತಾಳು ಹೋಗಿ ಬೆಳೆ ಕೊಟ್ಬಿಟ್ಟು ಮಾಡ್ಕೊಟ್ಬಿಟ್ಟು ಬರ್ತೀನಿ ಇದು ಮಾಡು ನಿಮ್ಮ ಅಪ್ಪನಿಗೆ ಫೋನ್ ಮಾಡ್ಲಾ ಅಪ್ಪನ ಫೋನಲ್ಲಿ ಚಾರ್ಜ್ ಇಲ್ಲ. ಏನು ಮಡಿಕಬೇಡಿ ನೀವು ಸಮಯಕ್ಕೆ ಸಂದರ್ಭಕ್ಕೆ ಏನು ಮಡಿಕಬೇಡಿ ಕಣ್ರಲ್ಲ ನೀವಂತೂ ಸರಿಯಾದವ್ರ ಕಷ್ಟ ಸುಖ ಆಯ್ತಿಲ್ಲ. ಅಮ್ಮ ನೀನು ನಮ್ಗೆ ಇಟ್ಟು ಕೊಡಕ್ಕೆ ಬಂದು ಇಲ್ಲಿ ಜಗಳಾಡಕ್ಕೆ ಬಂದು ಅದನ್ನೇ ಎಡಿಗ ಮೊದ್ದು ನೀನು. ಅದೇ ಕಣಪ್ಪ ಜಗಳಕ್ಕೆ ನಿಂತ್ಕೊಳಕ್ಕೆ ಯಾರು ಇರ್ತಿಲ್ಲ ಅಟ್ಟಿತಾವು ನೀನು ಅಲ್ತಾವ ಇರ್ತಿದ್ಯಲ್ಲ ತಾಳು ಒಂದಿಷ್ಟೊತ್ತು ಜಗಳ ಆಡ್ಬಿಟ್ಟು ಹೋಗೋದನ್ಬಿಟ್ಟು ಬಂದೆ ತಿಂದ್ಬಿಟ್ಟು ತಟ್ಕೊಡಿರಿ ತೊಳ್ಕೊಂಡು ತಗೊಯ್ತೀನಿ ಕೂತವನೇರಿ ಹಾಲ್ಟೆ ಹೊಡಿತಾವ. ಸರಿ ಕತೆ ಅದೇ ಕಂಡು ಕಾಪಿ ಮಾಡ್ಕೊಂಡಿದ್ದಿ ಏನು ಬೇಕು? ಅಲ್ಲ ಕಲ ಏನು ಕೇಳಿದ್ರು ಕೊಟ್ಬಿಟ್ಟಿಯ ನೀನು? ಏನು ಬೇಕಮ್ಮ? ಸೀರೆ ಬೇಕಾ? ವಾರೆ ಬೇಕಮ್ಮ? ತಗೊಳೋಣ ಇಟ್ಕೊಂಡಿಯಾ? ಕಾಲು ಚೈನ ಕಡಿಯಮ್ಮ? ಉಂಕಲ ಈಗ ಮದುವೆ ಆಗದಲ್ಲ ನಮಗೆ ಅದಕ್ಕೆ ಕಾಲು ಚೈನ ಹಾಕೊಂಡು ಹೊಸ ಸೀರೆ ಉಟ್ಕೊಂಡು ವಾಲೆಗಿರೆ ಇಟ್ಕೊಂಡು ನಿಂತ್ಕೊತೀನಿ. ಸರಿ ಕತೆ ಇನ್ನೇನು ಬೇಕಮ್ಮ? ಅಲ್ಲ ಕಲ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಈಟ್ಲಾಡ್ಸ್ಬೇಕು ಅನ್ನೋ ಆಸೆ ಇಲ್ವಾ ನನಗೆ? ಒಂದು ಮಕ್ಳು ಯಾರು ಇದ್ದಾವಲ್ಲ ಮನೇಲಿ? ಅಲ್ಲ ಕಣಮ್ಮ ಪಾರತಿ ಕೂಸಿಲ್ವಾ? ಎಷ್ಟು ದಿವಸ ಇದ್ದದ್ಲ ಇನ್ನೊಂದು ಅಷ್ಟು ದಿವಸ ಇದ್ಬಿಟ್ಟು 9 ತಿಂಗಳು ತುಂಬಿಸ್ಕೊಂಡು ತೊಟ್ಲು ಸಸ್ರ ಮಾಡ್ಕೊಂಡು ಹೋಯ್ತಾರೆ. ಆಮೇಲೆ ಯಾರು ನೆತ್ಕೊಂಡು ಮುದ್ದಾಡನೆ ನಾನು ಕಂಡರೊಟ್ಟಿಗೆ ಹೋಗೋಣ ಅಲ್ಲ ಮನೇಲಿ ಇಷ್ಟು ಚೆನ್ನಾಗಿ ಮಡಿಕೊಂಡು ಒಂದು ಸಣ್ಣ ಕೂಸ್ಕತಿ ಇಲ್ಲ ಯಾರೂ ಏನು ತಲೆಗೆ ಕಳಕಿಲ್ಲ ಅದೆಲ್ಲ ಗೊತ್ತಿಲ್ಲ ಕತೆ ನನಗೆ ಗೊತ್ತಿಲ್ಲ. ಈಗ ಯಾರ ಮೊಮ್ಮಗ ಬೇಕು ಇಲ್ಲ ಮೊಮ್ಮಗಳು ಬೇಕು ಅಷ್ಟೇ ಏನಾರು ಮಾಡ್ಕೊ ಸುಮ್ಮನೆ ನಾನು ಹಿಂಗೆ ಹೇಳಕ್ಕಾಯ್ಕಿಲ್ಲ ಕತೆ ಏನು ಕಾಡು ಬಾ ಅಂತದೆ ಊರು ಹೋಗು ಅಂತದೆ ಹಿಂಗೆ ಸತ್ತು ಬಿಡೋನೇನು ಐಕ್ಳು ಕೂಸು ಮುದ್ದಾಡ್ಕ ಸಾಯ್ದಾನೆ ನಾನು. ಓಹೋ ಅಮ್ಮ ಈ ಡೈಲಾಕ ಎಲ್ಲೋ ಕೇಳಾಗಿತ್ತು ಕಣಮ್ಮ. ಈ ಡೈಲಾಕ್ನ ನೀನು ರಮೇಶ್ ಅಣ್ಣನ ಮದುವೆಯಿಂದ ಹಿಡ್ದವಳು ಇನ್ನೂ ಗಟ್ಟಿಮುಟ್ಟಾಗಿದ್ದಿ ನಮಗೆ ವಯಸ್ಸಾಯ್ತಾ ಬತ್ತು. ಹೋಗಮ್ಮ ಮೊದಲು ರಮೇಶಣ್ಣ ಮಹೇಶಣ್ಣವ್ರಿಗೆ ಇಟ್ಲಾಗ್ಲಿ ಆಮೇಲೆ ನೋಡೋಕ್ಕಾಯ್ತದೆ. ಅವ್ರ ಐಕ್ಳು ಅವ್ರಿಗೆ ಕಲ್ಲ ನಿನ್ನ ಐಕ್ಳು ನಿನಗೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಲ್ಲ ಬೇಕಾಗಿಲ್ಲ ನಮಗೆ ಅದೆಲ್ಲವ. ನನಗೆ ಮೊಮ್ಮಗ ಬೇಕು ಮರಿ ಮೊಮ್ಮಗ ಬೇಕು ಇಲ್ಲ ಮೊಮ್ಮಗಳು ಬೇಕು ಅಷ್ಟೇ ಏನಾರು ಮಾಡ್ಕೊ ಇಲ್ಲಾಂದ್ರೆ ನಾ ಸುಮ್ಮನೆ ಹಾಕಿಲ್ಲ ಅಲ್ಲ ಮೊಮ್ಮಕ್ಕಳಾಗಿ ಒಂದು ಬುದ್ಕಿ ಆ ಸಣ್ಣ ಆಸೆನೂ ಈಡೇರ್ಸಕ್ಕಿಲ್ಲ ಅದು ನೀವು ಎಂಥ ಮೊಮ್ಮಕ್ಕಳಲ್ಲ ಥೂ ನನಗೆ ನಾಚಿಕೆ ಆಯ್ತದೆ ನಾಚಿಕೆ. ಹಿಂಗೆ ಕೇಳಕ್ಕೆ ನೀನು ಇರೋ ಬರೋ ನಾಟಕನೆಲ್ಲ ಆಡ್ಕೊಂಡು ಊರು ಬೀದಿ ಆದಿ ಬೀದಿನೆಲ್ಲ ಸುತ್ಕೊಂಡು ಜಗಳ ಆಡ್ಕೊಂಡು ಇಲ್ಲಿಗೆ ಬಂದ ನೀನು ಏನು ಮಾಡಿಲ್ಲ? ನಮಗೆ ಸುಮ್ಮನೆ ಹೋಗು ಕೆಲಸ ಗಿಲ್ಸ ಏನಾದ್ರು ಇದ್ರೆ ಮಾಡ್ಕೊಡು ಹೋಗಿ ಅತ್ತೆಗೇನೋ ಕೆಲಸ ಮಾಡ್ತೀನಿ ಅಂದಲ್ಲ ಮಾಡ್ತಾನೆ ನೀನು. ಈಗ ಸದ್ಯಕ್ಕೆ ಪಾರ್ತಿ ಮಗ ಅದೇ ಎತ್ಕೊಂಡು ಮುದ್ದಾಡು ನಡಿ. ಅಲ್ಲಕ್ಕಲ್ಲ ಹೇಳಿಲ್ವ ನಿನಗೆ 9 ತಿಂಗಳು ತುಂಬ್ಕೊಂಡು ಕರ್ಕೊ ಹೋಯ್ತಲ್ಲ ಮಗಿನ ಅಂತ ಹೋಗ ನಾವು ಊರಿಗೆ ಮುದ್ದಾಡಕ್ಕೆ ಬೇಡಕತೆ ನನಗೆ ನನ್ನ ಮಾರನ್ನು ಕೂಸ್ಬೇಕು ನನ್ನ ಮಾರನಂಗೆ ಮುದ್ದಿಗಿರೋದು. ಮುದ್ದಾಗಿರ್ತದ ಕತೆ ಹೋಗು ಅದಕ್ಕೆ ಕೆಲಸ ಅದೇ ಹೋಯ್ತೀನಿ ತಗೋ ಉಣ್ಕೊ ನೀನೇ. ಇಲ್ಲ ಉಣ್ಕೊಂಡಾರು ಹೋಗು ನೀನು ದುರಂಕಾರ ಕಲ್ಲ ನನಗೆ ಅನ್ನ ಇಟ್ಕೊಂಡ್ರೆ ಭಾರಿ ದುರಂಕಾರ ನಿನಗೆ. ಅಲ್ಲಕ್ಕ ನಮ್ಮ ಹೊಟ್ಟೆ ಸಿಕ್ಕಿಲ್ಲ ಆದ್ರೂ ನೀನು ತಟ್ಟೆ ತುಂಬ ಮಡಗಿದ್ದಿ ಅವ್ನಿಗೆ ಹೇಳ್ಬಿಟ್ಟು ಬರ್ಲಿಲ್ವ ನಾನು ಊಟ ಗಿಟ್ಟ ಬೇಡ ನಾನು ಬರೋಕ್ಕಿಲ್ಲ ಅಂತ. ನಾನೆಲ್ಲ ಹೊಸ್ಕೊಂಡಿರ್ತಾನೆ ಅಂತ ಕಷ್ಟಪಟ್ಟು ತಗೊಬಂದ್ರೆ ಬೇಡ ಅಂತಿದ್ದೆಲ್ಲ ಊಟಕ್ಕೆ ಹಂಗೆಲ್ಲ ಅನ್ಬೇಡ್ದು ಉಣ್ಕೊ ಹೊಸಿಯ ಸಿಕ್ಕಿಲ್ಲ ಕೆಲಸ ಮಾಡ್ತಿದ್ದಿ ಉಣ್ಕೊ ಊಟಕ್ಕೆ ಹಂಗೆಲ್ಲ ಹಿಂಗೆ ಮಾಡ್ಕೊಬೇಡ್ತು ಮರ್ಯಾದೆ ಕೊಡಬೇಕು ಅನ್ನೋಕ್ಕೆ ಒಂದೊಂದು ತುತ್ಕೋ ಕಷ್ಟ ಆಗತ್ತೆ ಇಟ್ಗೆ ನಿನ್ಗೆ ಹೇಳೋದು ಹೇಳೋಕ್ಕದ ಅದನ್ನ ನೀನು ಎಷ್ಟು ಕಷ್ಟಪಟ್ಟು ಹೊಲ್ದಲ್ಲೆಲ್ಲವ ಉಣ್ಕೊ ಚೆಲ್ಬೇಡ್ದು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ